ಇನ್ನು ಹುಬ್ಬಳ್ಳಿಯಲ್ಲಿ ಗೃಹ ಜ್ಯೋತಿ ಪುನರ್ ಪರಿಶೀಲನೆ ಆರಂಭ ಆಗಿದೆ. ಎಸ್ಕಾಂ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆಪ್ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಸಿಬ್ಬಂದಿಗಳು, ಮನೆ ಮನೆಗೂ ಭೇಟಿ ಕೊಡ್ತಾ ಇದ್ದಾರೆ. ಎಸ್ಕಾಂ ಸಿಬ್ಬಂದಿ ಸರ್ವರ್ನಿಂದ ಹಲವೆಡೆ ಎಸ್ಕಾಂ ಸಿಬ್ಬಂದಿಗೆ ತೊಂದರೆ ಕೂಡ ಆಗ್ತಾ ಇದೆ. ಗೃಹ ಜ್ಯೋತಿ ಪುನರ್ ಪರಿಶೀಲನೆ ಇವತ್ತಿಂದ ಆರಂಭ ಆಗಿದೆ. ಹುಬ್ಬಳ್ಳಿಯಲ್ಲಿ ಈಗಾಗಲೇ ಎಸ್ಕಾಂನ ಸಿಬ್ಬಂದಿ ರಸ್ತೆಗಿಳಿದಿದ್ದಾರೆ. ಮನೆ ಮನೆಗಳಿಗೆ ತೆರಳಿ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಮನೆ ಮನೆಗೂ ಹೋಗಿ ದಾಖಲೆಗಳ ಮರುಪರಿಶೀಲನೆ ಮಾಡಲಾಗುತ್ತೆ. ಜರಡಿ ಹಿಡಿಯುವಂಥ ಕೆಲಸ ಆಗ್ತಾ ಇದೆ. ಇದಕ್ಕಾಗಿ ಎಸ್ಕಾಂ ಸಿಬ್ಬಂದಿಗಳಿಗೆ ಆ್ಯಪ್ ಒಂದಿರುತ್ತೆ, ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಆ ಮೂಲಕ ಈ ಸರ್ವೆ ಮಾಡ್ತಿದ್ದಾರೆ, ಅಂದರೆ ಮರುಪರಿಶೀಲನೆ. ಆದರೆ ಸ್ವಲ್ಪ ಅಲ್ಲಲ್ಲಿ ಸರ್ವರ್ ಸಮಸ್ಯೆ ಉಂಟಾಗ್ತಾ ಇದೆ ಸಿಬ್ಬಂದಿಗೆ ಮರುಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಅಂತ. ಗೃಹ ಜ್ಯೋತಿ ಗ್ಯಾರಂಟಿಗೆ ಈಗ ಮರುಪರಿಶೀಲನೆ ಆರಂಭ ಆಗಿರೋದು. ಮತ್ತೊಮ್ಮೆ ದಾಖಲಾತಿಗಳ ಪರಿಶೀಲನೆ ಆಗುತ್ತೆ. ಮನೆ ಬಾಗಿಲಿಗೆ ಸಿಬ್ಬಂದಿಗಳು ಬರ್ತಾರೆ, ದಾಖಲೆಗಳನ್ನು ತೋರಿಸಬೇಕಾಗುತ್ತೆ. ಎಲ್ಲವೂ ಸರಿ ಇದ್ರೆ ಮಾತ್ರ ಗೃಹ ಜ್ಯೋತಿ ಮುಂದುವರಿಯುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಸಂಜಯ್ ಒಂದು ವರದಿ ಕೊಟ್ಟಿದ್ದಾರೆ ನೋಡಿ. ಗೃಹ ಜ್ಯೋತಿಯ ಪುನರ್ ಪರಿಶೀಲನೆ ಕಾರ್ಯ ಹುಬ್ಬಳ್ಳಿ ನಗರ ಸೇರಿದಂತೆ ಹೆಸ್ಕಾಂ ವ್ಯಾಪ್ತಿಯ ಎಲ್ಲ ಜಿಲ್ಲೆಗಳಲ್ಲಿ ಆರಂಭವಾಗಿರುವಂಥದ್ದು. ಇದೀಗ ನಾನು ಹುಬ್ಬಳ್ಳಿ ನಗರದ ಗೋಪನಕೊಪ್ಪನ ಶಿವ ಕಾಲನಿಯಲ್ಲಿ ಇರುವಂಥದ್ದು. ಅನೇಕ ಹೆಸ್ಕಾಂ ಸಿಬ್ಬಂದಿ ಇದೀಗ ಮನೆ ಮನೆಗೆ ಹೋಗಿ ಗೃಹ ಜ್ಯೋತಿಯ ಪುನರ್ ಪರಿಶೀಲನೆ ಕಾರ್ಯವನ್ನು ಆರಂಭಿಸಿರುವಂಥದ್ದು. ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಆ ಫಲಾನುಭವಿಗಳ ಮನೆಗಳಿಗೆ ಹೋಗಿ ಮಾಹಿತಿ ಸಂಗ್ರಹಿಸುವ ಒಂದು ಕೆಲಸವನ್ನು ಮಾಡ್ತಾ ಇರೋಂಥದ್ದು. ಫಲಾನುಭವಿಯ ಹೆಸರು ಏನು, ಆ ಥರ ಅವರ ಆಧಾರ್ ಕಾರ್ಡ್ ನಂಬರ್, ಅವರ ವೋಟಿಂಗ್ ಕಾರ್ಡ್ ನಂಬರ್ ಸೇರಿದಂತೆ ಅನೇಕ ಮಾಹಿತಿಗಳನ್ನು ಸಂಗ್ರಹಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಯಾವ ಮೊಬೈಲ್ ನಂಬರ್ ಅವರಿಗೆ ರಿಜಿಸ್ಟರ್ ಆಯಿತು ಆ ಮೊಬೈಲ್ ನಂಬರ್ನ ದಾಖಲಿಸಿ OTP ನೀಡುವಂಥ ಒಂದು OTP ರಿಜಿಸ್ಟರ್ ಮಾಡುವಂಥ ಒಂದು ಕೆಲಸವನ್ನು ಇಲ್ಲಿನ ಸಿಬ್ಬಂದಿ ಇದೀಗ ಮಾಡ್ತಾ ಇರೋಂಥದ್ದು. ಅನೇಕ ಮಾಹಿತಿಗಳನ್ನು ಸಂಗ್ರಹಿಸುವಂಥ ಒಂದು ಕೆಲಸವನ್ನು ಇದೀಗ ಮಾಡ್ತಾ ಇದ್ದಾರೆ. ಆ ಮುಖಾಂತರ ಅಂತಂದರೆ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಯೋಜನೆಯನ್ನು ತಲುಪಿಸುವಂಥ ಒಂದು ಉದ್ದೇಶದಿಂದ ಈ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇರೋದು. ಪ್ರತಿಯೊಂದು ಮಾಹಿತಿಯನ್ನು ಸಂಗ್ರಹಿಸಿದ ನಂತರ ಒಂದು ಕಾಪಿಯನ್ನು ರಿಸೀವ್ ಕಾಪಿಯನ್ನು ಫಲಾನುಭವಿಗಳಿಗೆ ನೀಡುವಂಥ ಒಂದು ಕೆಲಸವನ್ನು ಕೂಡ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ಪ್ರತಿಯೊಂದು ಅಂತಂದರೆ ಕರ್ನಾಟಕದ ಮತದಾರರಿಗೆ ಮಾತ್ರ ಗ್ಯಾರಂಟಿ ಯೋಜನೆ ಸಿಗಬೇಕು ಅನ್ನೋದು ಸೇರಿದಂತೆ ಬೇರೆ ಬೇರೆ ರೀತಿಯಂಥದ್ದು ಮಾಹಿತಿಯನ್ನು ಸಂಗ್ರಹಿಸುವಂಥ ಒಂದು ಕೆಲಸವನ್ನು ಇದೀಗ ಮಾಡ್ತಾ ಇರೋದು. ಅನರ್ಹ ಫಲಾನುಭವಿಗಳನ್ನು ತೆಗೆದು ಹಾಕುವ ಉದ್ದೇಶದಲ್ಲೂ ಕೂಡ ಈ ರೀತಿಯಾದಂಥದ್ದು ಪುನರ್ ಪರಿಶೀಲನೆ ಕಾರ್ಯ ಮಾಡ್ತಾ ಇರೋಂಥದ್ದು. ಅನೇಕ ಹೆಸ್ಕಾಂ ಸಿಬ್ಬಂದಿ ಹುಬ್ಬಳ್ಳಿ ನಗರದಲ್ಲಿ ಇವತ್ತು ಪ್ರತಿಯೊಂದು ಮನೆಗಳಿಗೆ ಹೋಗಿ ಮಾಹಿತಿ ಸಂಗ್ರಹಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಸರ್, ಏನೆಲ್ಲ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಸರ್? ಈಗ ನಾವು ಫಸ್ಟ್ ಬಂದು ಅಕೌಂಟ್ ಐಡಿ ಕ್ರಿಯೇಟ್ ತೊಗೊಳ್ತೀವಿ ರೀ. ನಮ್ಮದು RR ನಂಬರ್ ಕೊಟ್ಟಿರ್ತೇವಲ್ಲ, ಅದಕ್ಕೊಂದು ಅಕೌಂಟ್ ಐಡಿ ಸಪ್ರೇಟ್ ಇರ್ತದೆ ಬಿಲ್ಲಿದು. ಆ ಬಿಲ್ಲಿದೊಂದು ಅಕೌಂಟ್ ಐಡಿ ಬರ್ಕೊಳ್ತೇವೆ ರೀ. ಅದಾದಮೇಲೆ ಆಧಾರ್ ನಂಬರ್ ಹಾಕ್ಕೊಳ್ತೇವೆ ರೀ. ಸೊ ಆಧಾರ್ ನಂಬರ್ EKYC ಆಗ್ತದೆ. EKYC ಆದಾಗ ಆಲ್ರೆಡಿ ಏನು ಆಧಾರಲ್ಲಿ ಏನು ಡಾಕ್ಯುಮೆಂಟ್ ಡೀಟೇಲ್ಸ್ ಇವೆ, ಹೆಸರು ಎಲ್ಲ ಅವೆಲ್ಲ ಫೆಚ್ ಆಗ್ತವೆ. ಫೆಚ್ ಆದಮೇಲೆ ಮೊಬೈಲ್ ನಂಬರ್ ತೊಗೊಂಡು ಅವರು ಬಾಡಿಗೆ ಮನೇಲಿದ್ದಾರೆ, ಸ್ವಂತ ಮನೇಲಿದ್ದಾರೆ, ಆಮೇಲೆ APL ಕಾರ್ಡ್ ಹೊಂದಿದ್ದಾರೆ, BPL ಕಾರ್ಡ್ ಹೊಂದಿದ್ದಾರೆ, ಮತ್ತು ಯಾವುದೂ ಇಲ್ಲ, ಆಮೇಲೆ ಅವರು ಕರ್ನಾಟಕದ ರಿಜಿಸ್ಟರ್ಡ್ ವೋಟರ್ ಇಲ್ಲ ಅಂತಂತ ಹೇಳಿ ತೊಗೊಳ್ತೇವೆ ರೀ. ಆಮೇಲೆ ಕನ್ಸ್ಯೂಮರ್ ಏನಾದರೂ ವೋಟರ್ ಎಪಿಕ್ ಕಾರ್ಡ್ ಕೊಡಲಿಕ್ಕೆ ವಿಲ್ಲಿಂಗ್ ಇದ್ದಂದರೆ ಅದನ್ನು ತೊಗೊಂಡು ಅದನ್ನು ಫೋಟೋ ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ಫೋಟೋ ಕ್ಯಾಪ್ಚರ್ ಮಾಡಿ ಆ್ಯಪಲ್ಲಿ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಅವರು ಯಾವ ಕಾಸ್ಟಿಗೆ ಸಂಬಂಧಪಟ್ಟವ್ರು ಅಂತ ಕೇಳ್ತಾರೆ. SC ST ಇದ್ದರೆ ಕಂಪಲ್ಸರಿ RD ನಂಬರ್ ಫಿಲ್ಅಪ್ ಮಾಡಬೇಕು. OBC ಮತ್ತು ಜನರಲ್ ಇತ್ತಂದರೆ RD ನಂಬರ್ ಅವಶ್ಯಕತೆ ಬರೋದಿಲ್ಲ. ಅದಾದಮೇಲೆ ಅವರು ಆದಾಯ ತೆರಿಗೆ ಪಾವತಿ ಮಾಡ್ತಾರೆ ಅಂತಂತ ಕೇಳ್ತದೆ. ಇದ್ದರೆ ಇಲ್ಲಂತ ಐತಂತ ಹಾಕಿದಾಗ ಪ್ಯಾನ್ ಕಾರ್ಡ್ ನಂಬರ್ ಕೇಳ್ತಾರೆ. ಪ್ಯಾನ್ ಕಾರ್ಡ್ ನಂಬರ್ ಹಾಕೋದ್ರಿ. ಇಲ್ಲ ಅಂತಂದರೆ ಇಲ್ಲ ಅಂಥೇಳಿ ಟಿಕ್ ಮಾಡಿ ಅವ್ರು ಯಾವ ವರ್ಕಲ್ಲಿ ಇದ್ದಾರೆ ಅಂತಂದು ಕೇಳ್ತಾರೆ. ಸೆಟ್ ಆಫ್ ವರ್ಕ್ ಇದು ಕೊಟ್ಟಿದ್ದಾರೆ, ಅದನ್ನು ನಾವು ಟಿಕ್ ಮಾಡಿಕೊಂಡು ಅವ್ರ ಕಡೆ ಒಂದು ಕಾಪಿ ಕೊಟ್ಟು ನಾವೊಂದು ಕಾಪಿ ತೊಗೊಂಡು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತೇವೆ. ಅದೊಂದು ಅಪ್ಲಿಕೇಶನ್ ID ನಂಬರ್ ಬರ್ತದೆ, ಅದು ನಮ್ಮ ಆ್ಯಪಲ್ಲಿ ಇರ್ತದೆ. ಇದು ಹೆಸ್ಕಾಂ ಸಿಬ್ಬಂದಿ ಹೇಳುವಂಥ ಮಾತುಗಳು. ಪ್ರತಿಯೊಬ್ಬರ ಮನೆಗಳಿಗೆ ಹೋಗ್ತಾ ಇದ್ದೇವೆ, ಫಲಾನುಭವಿಗಳ ಮನೆಗಳಿಗೆ ಹೋಗಿದ್ದೀಗ ಮಾಹಿತಿ ಸಂಗ್ರಹಿಸುವ ಕೆಲಸವನ್ನು ಮಾಡ್ತಾ ಇರೋದು. ಜೊತೆಗೆ ಏನೆಲ್ಲ ದಾಖಲಾತಿಗಳು ಬೇಕು, ಏನೆಲ್ಲ ಮಾಹಿತಿಗಳು ಬೇಕು, ಆ ಮಾಹಿತಿಯನ್ನು ಪಡೆದು ಆ್ಯಪ್ನಲ್ಲಿ ಹಾಕೋದ್ರ ಜೊತೆಗೆ ಫಲಾನುಭವಿಗಳಿಗೆ ಒಂದು ರಿಸೀವ್ ಕಾಪಿಯನ್ನು ಕೂಡ ಕೊಡ್ತಾ ಇದ್ದೇವೆ ಅನ್ನೋ ಮಾತುಗಳನ್ನು ಹೇಳ್ತಾ ಇರೋದು. ಕ್ಯಾಮ್ರಾಮನ್ ಶಿವ ಜೊತೆ ಸಂಜಯ್, TV9 ಹುಬ್ಳಿ. ಹೀಗೆ ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆಗೆ ದಾಖಲೆಗಳನ್ನು ಕೇಳಿದ್ದಕ್ಕೆ ಕಿಡಿಕಾರಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಚುನಾವಣೆಗೆ ಮುನ್ನ ಎಲ್ರಿಗೂ ಉಚಿತ ಉಚಿತ ಅಂತ ಹೇಳಿದ್ರು, ಉಚಿತ ಅಂತ ಬೊಬ್ಬೆ ಹೊಡೆದಿದ್ರು. ಈಗ ಅಧಿಕಾರಕ್ಕೆ ಬಂದ್ರು, ಖಜಾನೆ ದಿವಾಳಿಯಾಗಿದೆ, ಅದನ್ನ ಮುಚ್ಚಿಡೋದಕ್ಕೆ ಈಗ ಕತ್ರಿ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಮನೆ ಮನೆ ಪರಿಶೀಲನೆ ಹೊಸ ಹುನ್ನಾರ ಅಷ್ಟೇ. ಗ್ಯಾರಂಟಿಗಳಿಗೆ ಕತ್ರಿ ಹಾಕೋದಕ್ಕೆ ಈ ರೀತಿಯಾಗಿ ಹುನ್ನಾರ ಮಾಡಿದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಈ ಮರುಪರಿಶೀಲನೆ, ಅನರ್ಹ ಫಲಾನುಭವಿಗಳನ್ನ ಕೈ ಬಿಡೋದು ಅಂತ ಏನೀಗ ಶುರುವಾಗಿದೆ, ಇದರ ವಿರುದ್ಧ ಅಶೋಕ್ ಅವರು ಈ ರೀತಿಯಾಗಿ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಚುನಾವಣೆಗೆ ಮುನ್ನ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ಕಾಂಗ್ರೆಸ್ಸು ಹೇಳಿದ್ದೇನು, ಎಲ್ಲರಿಗೂ ಉಚಿತ, ಪ್ರತಿಯೊಬ್ಬರಿಗೂ ಉಚಿತ ಅಂತ ಹೇಳಿತ್ತು. ಈಗ ನೋಡಿದ್ರೆ ಸರ್ಕಾರ ಖಜಾನೆ ಖಾಲಿ ಮಾಡ್ಕೊಂಡಿದೆ. ಗ್ಯಾರಂಟಿ ಸ್ಕೀಮ್ಗಳಿಗೆ ಹಣ ಕೊಟ್ಟು ಸರ್ಕಾರದ ಬಳಿ ದುಡ್ಡಿಲ್ಲ.
ಈಗ ಫಲಾನುಭವಿಗಳನ್ನು ಕೈ ಬಿಡೋದಕ್ಕೆ, ಗ್ಯಾರಂಟಿ ಸ್ಕೀಮ್ಗಳನ್ನು ನಿಧಾನವಾಗಿ ನಿಲ್ಲಿಸೋದಕ್ಕೆ ಸರ್ಕಾರ ಮಾಡ್ತಾ ಇರುವಂಥ ಹುನ್ನಾರ ಇದು ಅಂತ ಕಿಡಿಕಾರಿದ್ದಾರೆ. ಇನ್ನು ಬೇರೆ ರಾಜ್ಯದವರು ಯೋಜನೆ ತಗೊಂಡ್ರೆ ಸರಿನಾ? ಕಾರ್ಯಕ್ರಮ ಕೊಟ್ಟಾಗ ಕೆಲವು ಸಲ ತಪ್ಪುಗಳಾಗುತ್ತವೆ, ಅದನ್ನು ಸರಿಪಡಿಸ್ಕೊಳ್ಬೇಕೀಗ ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಎಂಡ್ ಆಫ್ ದ ಡೇ ನಿಮ್ಮ ಟ್ಯಾಕ್ಸ್ ಮನಿ, ಸೊ ಅದನ್ನು ಸೇಫ್ ಗಾರ್ಡ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತೇಳಿ ಅನಿಸುತ್ತೆ. ಬೇರೆ ರಾಜ್ಯದವ್ರು ಬಂದು ಅದನ್ನು ಸ್ವಾಭಾವಿಕವಾಗಿ ತಗೊಳ್ಳೋದೇನಿದೆಯಲ್ಲ ಅದು ತಪ್ಪು. ಮತ್ತು ಮತನೇ ಇರೋದಿಲ್ಲ, ಇಲ್ಲಿ ಮತನೇ ಇರೋದಿಲ್ಲ. ಮತ ಇಲ್ಲ ಅಂತ ಹೇಳಿದರೆ ನಿಮ್ಮ ರಾಜ್ಯದಲ್ಲಿ ಇದನ್ನೆಲ್ಲ ಸ್ವಲ್ಪ ಫಿಲ್ಟರ್ ಮಾಡಿದರೆ ತಪ್ಪೇನಲ್ಲ. ಅಲ್ಲ ಎರಡು ಇಲ್ಲ SIR ನಾವು ಯಾಕೆ ಒಂದು ರೀತಿಯಲ್ಲಿ ವಿರೋಧ ನಿಮಗೆಲ್ಲರಿಗೂ ಕಾಣಿಸುತ್ತೆ, ಇಲ್ಲ ವಿರೋಧ ಪಕ್ಷದವ್ರಿಗೆ ಅಂತ ಹೇಳಿದ್ರೆ, SIRನ ಯೂಸ್ ಮಾಡಿ ಮತದಾರರ ಪವಿತ್ರವಾಗಿರ್ತಕ್ಕಂಥ ಹಕ್ಕನ್ನು ತೆಗಿತಾರೆ BJP ಅವ್ರ ಹುನ್ನಾರ. SIR ಅನ್ನೋದು ನಮ್ಮ ದೇಶದೊಳಗೆ ಇದುವರೆಗೂ ಆಗೇ ಇಲ್ಲ, ಈ ಥರ ಆಗ್ತಕ್ಕಂಥದ್ದು. ಅದನ್ನು ಆಗಬೇಕಾದ್ರೆ ಆಯ್ತಪ್ಪ ಮಾಡ್ತಾ ಇದ್ದಾರೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡಾಯಿತು, ನಾವೀಗೇನು ಮಾಡ್ತಾಯಿದ್ವಿ, ಮಾಡಬೇಡ್ರಿ ಅಂತ ಇದ್ದೀವ. ಮೊನ್ನೆ ನಾನು ಬೆಳಗ್ಗೆ ಶಿವಮೊಗ್ಗದಲ್ಲೇ ಇದ್ದೆ. SIRಲ್ಲಿ ಕರೆಕ್ಟಾಗಿ ನೋಡಿ, ಅವರಿಗೆ ತೊಂದರೆ ಇದ್ದರೆ ಕೆಲವು ಸತಿ ಅನ್ಎಜುಕೇಟೆಡ್ ಇರ್ತಾರೆ, ತಿಳುವಳಿಕೆ ಇಲ್ಲೇ ಇರೋರು ಇರ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಕೆಲವು ಸತಿ ಎರಡೆರಡು ಕಡೆಗೆ ಇಟ್ಕೊಂಡಿರ್ತಾರೆ, ಅವ್ರಿಗೆ ಬೇಡಪ್ಪ ಆ ಕಡೆನಾರು ಇಟ್ಕೋ, ಇಲ್ಲ ಈ ಕಡೆನ, ಅದಕ್ಕೆ ಹೆಲ್ಪ್ ಮಾಡಬೇಕು. ಅದಕ್ಕೆ BLOs ಎಲ್ಲ ಇಟ್ಟಿದ್ದಾರೆ. ನೀವು ಹೋಗ್ಬಿಟ್ಟು ಅವ್ರ ಜೊತೆಗೆ ಮಾಡಿ ಅಂಥೇಳಿ. ಯಾರ್ಯಾರಿಗೆ ಮತ ಇದೆ ಆ ರಾಜ್ಯದಲ್ಲಿ ಅವರಿಗೆ ಅನುಕೂಲ ಕೊಡೋದು ಒಂದು ರೀತಿಯಲ್ಲಿ ಒಳ್ಳೆಯದೇ. ಯಾಕೆಂದರೆ ಯಾರಿಗೋ ಮತ ಇರೋನಿಗೆ ಮತ ಇಲ್ಲದೇ ಇರೋನು ಸಹಕಾರ ತೊಗೊಂಡು ಹೋದರೆ ಐ ಥಿಂಕ್ ನಾವು ಎಕ್ಸೆಪ್ಟ್ ಮಾಡಬೇಕಾಗುತ್ತೆ. 3 ವರ್ಷ ಯಾಕೆ ಮಾಡಿಲ್ಲ ಅಂತ ಹೇಳಿದರೆ ತಪ್ಪುಗಳಾಗಿರ್ಬೋದು, ಸರಿ ಮಾಡಬೇಕು. ಅದನ್ನು ವಾಪಸ್ ದುಡ್ಡು ತರ್ತಾರಾ, ಹಾಗೆ ಬಿಡ್ತಾರಾ, ಅದನ್ನೆಲ್ಲ ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತು ಈಗ ಇದು ಎಂತ VBG ಇದನ್ನು ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಅವರೆಲ್ಲ ಈಗ ತಲೆ ಕೆಡ್ಸ್ಕೊಂಡು ಕೊಡೋದು. ಇವತ್ತಿಂದ ಹೊಸ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ. ಅದು ಎಲ್ಲೆಲ್ಲಿಗೆ ತೊಗೊಂಡು ಹೋಗ್ತಾರೆ ಅಂತೇಳಿ. ಬಟ್ BJP ಅವ್ರು ಮಾತ್ರ ಒಂದು ತಿಳ್ಕೊಳ್ಳಿ, ಸಾವುಕಾರ ಮಾಡ್ತಾ ಇರ್ತಾರೆ, ಬಡವರು ಇನ್ನೂ ಬಡವರು ಮಾಡ್ತಾರೆ. ಅದಕ್ಕೆ ಅದೇ ಪ್ರೋಗ್ರಾಮ್ ಇವ್ರ ಹತ್ರ. ಆಮೇಲೆ ಇದಕ್ಕೆ ಜಾಸ್ತಿ ಹಣ ಖರ್ಚಾಗುತ್ತೆ.